ಇದನ್ನೆಲ್ಲ ನಾವು ನೋಡ್ಕೊಂಡೇನು ಬಂದಿದ್ದೇವೆ. ನಾನು ಮೊದಲೇ ಹೇಳಿದೆ, ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು. ಆಕಸ್ಮಿಕವಾಗಿ ಬಂದು ಏನೋ ಒಂದು ಭಗವಂತ ನಿತ್ಯ ಅವರ ಆಶೀರ್ವಾದ, ಬಹುಶಃ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಲ್ಲಿ ಮೊದಲನೇ ಬಾರಿ ಆ MLA ಚುನಾವಣೆ ನಿಲ್ಲಬೇಕಾದ್ರೂ ಬೇಡ ಅಂತ ನನಗೆ ಪಾರ್ಲಿಮೆಂಟಿಗೆ ನಿಲ್ಲೋ ಅಂತ ಹೇಳಿ ನಾನು ಹೇಳಿದೆ. ನನಗೆ ಏನೂ ಅಧಿಕಾರ ಇಲ್ಲದೆ ಇದ್ರೂ ಪರವಾಗಿಲ್ಲ, ಪಾರ್ಲಿಮೆಂಟ್ ಸವಾಸ ಬೇಡ, ನನಗೆ ಒಂದು MLA ಆಗಿರ್ತೀನಿ ಸಾಕು ಅಂತೇಳಿ ಒತ್ತಾಯ ಹಾಕಿ ಇವತ್ತು ರಾಮನಗರದಲ್ಲಿ ನಿಂತೆ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಸನ್ನಿವೇಶ ಬಂದಾಗ ಅವರದರಲ್ಲಿ ಏನೇನೂ ತಪ್ಪಿಲ್ಲ. ಈ ಸಭೆಯಲ್ಲಿ ಇವತ್ತು ಹೇಳಬೇಕು, ರಜತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ನಾವಿಬ್ಬರು ಅದೇನೋ ಸೇರ್ಬಿಟ್ಟೆ ಡ್ರಾಮಾ ಆಡಿ ಅವತ್ತು ಸರ್ಕಾರ ಮಾಡಿದ್ದೀವಿ, ದೇವೇಗೌಡರಿಗೆಲ್ಲ ಗೊತ್ತಿತ್ತು, ಇದೆಲ್ಲ ದೊಡ್ಡ ಕಥೆಗಳು ಕಟ್ಟಿದ್ರು. ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ನಮ್ಮ ತಂದೆಯವರ ಭಾವನೆಗಳಿಗೆ ವಿರುದ್ಧವಾಗಿ ರಾಜಕೀಯದ ಒಂದು ತೀರ್ಮಾನ ಮಾಡಿದ್ದು 2006ನೇ ಇಸ್ವಿಯತ್ತೇನು ಮುಖ್ಯಮಂತ್ರಿ ಆಗ್ತಕ್ಕಂಥ ನಿರ್ಧಾರ ಮಾಡಿದಾಗ ಅದು ಒಂದು ನನ್ನ ಜೀವನದಲ್ಲಿ ಅವರ ವಿರುದ್ಧ ನಾನು ನಡ್ಕೊಂಡಂಥವ್ರು. ಅವ್ರ ಜನ್ಮ ಕೊಟ್ಟಂಥ ದಿನದಿಂದ ಎಂದೂ ಸಹ ಅವರಿಗೆ ನಾವು ಅವ್ರ ಎದುರು ನಿಲ್ತಾ ಇರಲಿಲ್ಲ. ನಾವು ಆ ರೀತಿ ನಮ್ಮನ್ನು ಬೆಳೆಸಿದ್ರು. ಅವತ್ತು ನಾನು ಆ ತೀರ್ಮಾನ ತೆಗೆದುಕೋಬೇಕಾದ್ರೂ ಕಾರಣ ಯಾವ ಡೀಟೇಲ್ ಎಲ್ಲ ಹೇಳಿದ್ರು ನಿಮಗೆ. ಏನೇನಾಯಿತು, 4 ದಿನ ಸೋನಿಯಾ ಗಾಂಧಿ ಮನೆಯಲ್ಲಿ, 5ನೇ ದಿನ ನನ್ನನ್ನು ಕರ್ಕೊಂಡು ಹೋಗಿದ್ರು ಬರಬೇಕಪ್ಪ ಅಂತ ಹೇಳಿ. ಅವತ್ತಿನ ಸಂದರ್ಭ ಇಲ್ಲೆಲ್ಲ ನಮ್ಮ ಅಂದಾನಿ ಕೂತಿರಬೇಕು, ಡಾಕ್ಟರ್ ಅನ್ನದಾನಿ ಇದ್ದಾನೆ ಇಲ್ಲಿ, ಜ್ಞಾಪಕ ಮಾಡ್ತೀನಿ ನಾವು ಯಾವ ರೀತಿ ಬಂದಿದ್ದೀವಿ ಅನ್ನೋದಕ್ಕೆ. 1999 ಚುನಾವಣೆ ನಮ್ಮ ಮಡವಳ್ಳಿ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ಅಂದಾನಿ ಕರ್ಕೊಂಬಂದರು. ಪಾಪ ಅವನು ವೈಟ್ ಆ್ಯಂಡ್ ವೈಟ್ ಹಾಕವನೇ ಹೊಸದಾಗಿ ಬಟ್ಟೆನ ಹೊಲಿಸ್ಕೊಂಡು ಕರ್ಕೊಂಬಂದವ್ರೆ. ನಾನು ಕೇಳಿದೆ, ಅಲ್ಲಪ್ಪ ಇನ್ನು ಮೀಸೆ ಬಂದಿಲ್ಲ ಇವನಿಗೆ, ಇವನು ಕ್ಯಾಂಡಿಡೇಟ್ ಅಂತ ಕರ್ಕೊಂಬಂದಿರ ಇನ್ಯಾರು ನಿಮಗೆ ಸಿಗಲಿಲ್ವಾ ಅಂತ. ಕೊನೆಗೆ ಟಿಕೆಟ್ ಕೊಟ್ಟರು, ತಗೊಂಡೋದ್ರು, ನಿಂತ ಸೋತ. 2004 ಚುನಾವಣೆ ನಮ್ಮ ಕಾರ್ಯಕರ್ತರೆಲ್ಲ ಬಂದರು. ನಾವು ಹೋದ ಚುನಾವಣೆ ನಿಲ್ಲಿಸಿ ನಮ್ಮ ಮನೆ ಮಠ ಹಾಳು ಮಾಡ್ಕೊಂಡ್ಬಿಟ್ಟಿದ್ವಿ. ದಯವಿಟ್ಟು ಅವನು ಕ್ಯಾಂಡಿಡೇಟ್ ಬೇಡ, ಅವತ್ತು ದುಡ್ಡಿಲ್ಲ, ನಾವು ಬೇರೆ ಕ್ಯಾಂಡಿಡೇಟ್ ಕರ್ಕೊಂಬರ್ತೀವಿ ಅಂದ್ರು. ನಾನು ಹೇಳಿದೆ, ಕಷ್ಟ ಕಾಲದಲ್ಲಿ ಚುನಾವಣೆ ನಿಲ್ಲಿಸ್ಕೊಂಡಿದ್ದೀರಿ, ಈಗ ಬೇಡ ಅವನ ಹತ್ರ ದುಡ್ಡಿಲ್ಲ ಅಂತ ನೀವು ಹೇಳಿದ್ರೆ ಯಾರು ನಂಬ್ತಾರೆ ನಿಮ್ಮನ್ನು? ಆ ಪ್ರಶ್ನೆ ಇಲ್ಲ, ಅವನ್ನೇ ಕ್ಯಾಂಡಿಡೇಟ್ ನಾನು ಮಾಡ್ತೀನಿ, ಅದು ಏನಿದೆ ನಾನು ಜವಾಬ್ದಾರಿ ತಗೋತೀನಿ ಅಂತ ಹೇಳಿ ತೀರ್ಮಾನ ತಗೊಂಡಾಗ ಬಾಯಿ ಬಂದಂಗೆ ಬೈಕೊಂಡವರು ಎಲ್ಲ ಹೊಟ್ಟೋದ್ರು ಕಾರ್ಯಕರ್ತರು. ಬೆಳಗಿನ ಜಾವ 4 ಗಂಟೆ ಅಲಗೂರನ್ನ ಒಂದು ಪೆಟ್ಟಿಗೆ ಅಂಗಡಿ ಮೇಲ್ಗಡೆ ಕಾಯ್ತಾ ಇದ್ರು, ಬರ್ತೀನಿ ಅಂತ ಹೇಳಿ ಹೋಗಿ, ನೋಡ್ರಪ್ಪ ನಿಮಗೆ ಚುನಾವಣೆಗೆ ದುಡ್ಡು ಎಷ್ಟು ಬೇಕು, ಅವನ್ ಏನೋ ಕೇಳಬೇಡಿ, ಚುನಾವಣೆಗೆ ಏನು ದುಡ್ಡು ಬೇಕೋ ಅದನ್ನ ಕೊಡೋದು ನನ್ನ ಜವಾಬ್ದಾರಿ, ಇವನ್ ಗೆಲ್ಲಿಸ್ಕೊಂಬನ್ನಿ ಅಷ್ಟೇ ಕೇಳೋದು, ತಪ್ಪು ಮಾಡ್ಬಿಟ್ಟಿದ್ದೀನಿ, ನಿಮ್ಮ ವಿರುದ್ಧವಾಗಿ ತೀರ್ಮಾನ ತಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಎಲ್ಲರನ್ನೂ ಒಪ್ಪಿಸಿ, ಅವತ್ತು ಒಬ್ಬ ದಲಿತ ಸಮಾಜದ ಯುವಕ ಚುನಾವಣೆಯಲ್ಲಿ ಮಳವಳ್ಳಿನಲ್ಲಿ ಗೆದ್ಕೊಂಬರೋದಕ್ಕೆ ಸಿದ್ದರಾಮಯ್ಯರು ಬಂದೇನು ಕೊಡುಗೆ ಕೊಟ್ಟಿರಲಿಲ್ಲ. ಇವತ್ತು ಏನೋ ಅಲ್ಲೆಲ್ಲ ನೆನ್ನೆ ನೋಡ್ತಾ ಇದ್ದಾರೆ, ಶೋಷಿತ ವರ್ಗದ ವಿರೋಧ ಮಾಡ್ತಾರಂತೆ. ಮುಖ್ಯಮಂತ್ರಿ ಸ್ಥಾನ ತೆಗೆಯಕ್ಕೆ ಹೋದ್ರೆ ಶೋಷಿತ ವರ್ಗಗಳ ಪ್ರತಿಭಟನೆ ನಾವು ಮಾಡಬೇಕಾಗುತ್ತೆ ಅಂತ ಒಬ್ರು ಭಾಷಣ ಮಾಡೋರು. ಅವತ್ತಿನ ಉದಾಹರಣೆ ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂದರೆ, ನಾವು ಬಂದಿರತಕ್ಕಂಥದ್ದು ಆ ಮಾರ್ಗ. ಇಲ್ಲಿ ನಮ್ಮ BD ಪಾಟೀಲ್ ಬಂದಿರಬೇಕು, ನಮ್ಮ ಬಿಜಾಪುರದ ಇಂಡಿ ಕ್ಷೇತ್ರದವರು, ಬಡವ, ₹1 ದುಡ್ಡಿಲ್ಲ ಅವ್ರ ಹತ್ರ, ಆದರೆ ಪ್ರಾಮಾಣಿಕ. 2 ಬಾರಿ ಅವರಿಗೆ ಇಂಡಿನಲ್ಲಿ ಚುನಾವಣೆಗೆ ಟಿಕೆಟ್ ಕೊಟ್ಟಿದ್ದೀವಿ. ಕುರುಬ ಸಮಾಜದವರು ಎಂದೂ ಸಹ ಅವ್ರನ್ನ ತೊಂದರೆ ಸಿಗಿಸಿಲ್ಲ. ಆ ಚುನಾವಣೆ ವೆಚ್ಚಕ್ಕೆ ಏನು ಬೇಕು ಪ್ರತಿಯೊಂದೂ ನಮ್ಮಿಂದಲೇ ಮಾಡಿದ್ದೀವಿ. ಚುನಾವಣೆ ನೀನು ಖರ್ಚು ಮಾಡಕಪ್ಪ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳಿಲ್ಲ. ಆ ರೀತಿ ಹಲವಾರು ಉದಾಹರಣೆಗಳನ್ನ ಕೊಡಬಲ್ಲ ನಾವು. ಇವತ್ತು ಈ ಪಕ್ಷ ಉಳಿದಿ ಬೆಳೆದಿದ್ರೆ ಇನ್ನೂ ಸಹ ಇಂಥವರೆಲ್ಲ ಕೈ ಕೊಟ್ಟು ಹೋಗುನು. ಉಳಿಸಿರೋರು ನಾವಲ್ಲ, ಈ ಪಕ್ಷ ಉಳಿಸಿರೋರು ನಿಮ್ಮಂತ ಕಾರ್ಯಕರ್ತರು ಇದ್ದೀರಿ. JDS ಮುಗಿದೇ ಹೋಯ್ತು ಅಂತಾರೆ. ನಾವು ಈ ರಜತ ಮಹೋತ್ಸವಕ್ಕೆ ನಿಮಗೆ ಜಸ್ಟ್ ದೂರವಾಣಿ ಮುಖಾಂತರ ಹೇಳಿರ್ತಕ್ಕಂಥದ್ದು, ಪತ್ರಿಕೆಗಳಲ್ಲಿ ಬಂದಂಥ ಸುದ್ದಿ ನೋಡಿ. ಇವತ್ತೇನು ಈ ಸಭೆ ಕರೆದಿದ್ದೇವೆ, ಇದು ಸಾಂಕೇತಿಕವಾಗಿರ್ತಕ್ಕಂಥ ಸಭೆ. ಇದು ರಜತ ಮಹೋತ್ಸವದ ಆಚರಣೆ ಬೇರೆ ಇನ್ನೊಂದು ದಿನ ಮಾಡ್ತಕ್ಕಂಥ ದಿನ ನಾನು ಹೇಳ್ತೀನಿ. ನಾನು ಇವತ್ತು ನಿಮ್ಮನ್ನೆಲ್ಲ ಕರೆಸಿರ್ತಕ್ಕಂಥ ಉದ್ದೇಶ, ನೀವುಗಳು ಮುಂದಿನ 2.5 ತಿಂಗಳು ಇಲ್ಲ 2 ತಿಂಗಳು, ನಮ್ಮ ಕೃಷ್ಣಾರೆಡ್ಡಿ ಅವರು ಹೇಳಿದ್ರು, ಕೋರ್ ಕಮಿಟಿ ಅಧ್ಯಕ್ಷರು, ನಾವು ಇಡೀ ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಒಂದು ಸಂಘಟನೆಗೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ.
ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿತೀಶ್ ಕುಮಾರ್ ಅವರ ಹೆಸರನ್ನ ಹೇಳಿದ್ರು ದೊಡ್ಡವರು ಮಾತನಾಡಬೇಕಾದ್ರೆ. ನಿತೀಶ್ ಕುಮಾರ್ ಅವರು ಬಹುಶಃ 83-85 ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ದವರು. ಈ 10 ಬಾರಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಹಲವಾರು ಪಕ್ಷಗಳಿಗೆ ಬದಲಾವಣೆ ಮಾಡಿದ್ದಾರೆ. ಇದೇ RJD ಜೊತೆನೆ ಒಂದು ಬಾರಿ ಚುನಾವಣೆ ಒಟ್ಟಾಗಿ ನಡೆಸ್ಕೊಂಡ್ ಬಂದ್ರು. ಕಾಂಗ್ರೆಸ್ನಲ್ಲಿ ಕಳೆದ INDA ಏನ್ ಮಾಡಿದ್ರು, INDA ಮಾಡಬೇಕು ಅಂತ ಹೊರಟಾಗ ಇದೇ ನಿತೀಶ್ ಕುಮಾರ್ ಅವರು ಆ ಸಭೆಯ ನಾಯಕತ್ವ ವಹಿಸಿದಂಥದ್ದು ಮಾಧ್ಯಮದ ಸ್ನೇಹಿತರು ಬರೆದಿದ್ದೀರಿ. ನಾನು ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಕೈ ಜೋಡಿಸಿ ಸವಿನಯ ಪೂರ್ವಕವಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಜನತೆಯಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿದ್ದೀರಿ. ನಾವೇನು ತಪ್ಪು ಮಾಡಿದ್ದೇವೆ? ಈ ನಾಡಿಗೆ ನಾವು ಮಾಡಿರ್ತಕ್ಕಂಥ ದ್ರೋಹ ಏನು? ನಾಡಿನ ಜನತೆಯನ್ನ ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ. ದೇವೇಗೌಡರು ಏನು ಅನ್ಯಾಯ ಮಾಡಿದ್ದಾರೆ ಈ ರಾಜ್ಯಕ್ಕೆ? ಯಾತಕ್ಕೆ ಈ ಜನತಾದಳವನ್ನು ತಿರಸ್ಕಾರ ಮಾಡಿದ್ರಿ? ಯಾವ ಸಮಾಜವನ್ನು ಅಗೌರವಿಸಿದ್ದೇವೆ ನಾವು? ದಯವಿಟ್ಟು ಯೋಚನೆ ಮಾಡಿ. ಈ ರಾಜ್ಯದ ಪ್ರತಿ ಸಮಾಜದ ಪ್ರತಿ ಜಾತಿ ಬಂಧುಗಳಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ನಾವೇನು ನಿಮಗೆ ಅನ್ಯಾಯ ಮಾಡಿದ್ದೇವೆ ಅನ್ನೋದನ್ನು. ನಮಗೆ ಜಾತಿ ಇಲ್ಲ, ದೇವೇಗೌಡರಿಗೆ ಜಾತಿ ಇಲ್ಲ. ಯಾವ ಒಕ್ಕಲಿಗ ಸಮಾಜ ಕೊಟ್ಟಂತ ಶಕ್ತಿಯನ್ನ ಇಡೀ ರಾಜ್ಯದ ಪ್ರತಿ ಸಣ್ಣ ಸಣ್ಣ ಸಮಾಜಗಳು ಧ್ವನಿ ಇಲ್ಲದೆ ಇರತಕ್ಕಂಥ ಸಮಾಜಗಳಿಗೆ ಆ ಧ್ವನಿ ಕೊಟ್ಟಂತವ್ರು ಯಾರಾದರೂ ಇದ್ರೆ ಈ ರಾಜ್ಯದ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಅನ್ನೋದನ್ನ ಈ ನಾಡಿನ ಪ್ರತಿ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿ ಕೇಳ್ತಾ ಇದ್ದೇನೆ. ಯಾವ ಅನ್ಯಾಯ ಮಾಡಲಿಲ್ಲ ನಾವು. ಅವರಿದ್ದಂಥ ಕಡಿಮೆ ಅವಧಿಯ ರಾಜಕಾರಣದಲ್ಲಿ ರಾಜ್ಯಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ, ದೇಶಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ಇವತ್ತು ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯದಲ್ಲಿ ನೆನೆಸ್ಕೋತಾರೆ.